ಓಕೆ, ಇದು ನಮ್ಮ ಶೋನ ಲಾಸ್ಟ್ ಸೆಗ್ಮೆಂಟು. ಯಾರ್ಯಾರು ಹೆಂಗೆ ಅಂತ ರ್ಯಾಪಿಡ್ ಫೈರ್ ಥರ ನಾನು ಮನೆಯಲ್ಲಿರೋ ಕಂಟೆಸ್ಟೆಂಟ್ಗಳ ಒಬ್ಬೊಬ್ಬರ ಹೆಸರನ್ನ ಹೇಳ್ತೀನಿ. ಅವ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಒಂದು ವರ್ಡಲ್ಲಿ ಆನ್ಸರ್ ಮಾಡಬೇಕು. ಓಕೆ, ಯಮುನಾ ಅವರು. ನನಗೆ ತುಂಬ ಹತ್ರ ಆದವರು, ಒಂದೇ ವಾರದಲ್ಲಿ ಐ ಥಿಂಕ್ ತುಂಬ ಹತ್ರ ಆದವರು. ಆಮೇಲೆ ನನಗೆ ಒಳ್ಳೇದು ಬಯಸಂಥ ಒಂದು ಮನ್ಸಾರೆ ಒಳ್ಳೇದು ಬಯಸಂಥ ಒಂದು ವ್ಯಕ್ತಿ ಅಂದರೆ ಯಮುನಾ ಮೇಡಮ್. ರಂಜಿತ್. ತುಂಬ ಬೇಗ ಹೋದರು, ಅಷ್ಟು ಬೇಗ ಹೋಗಬಾರ್ದು, ಮೋರ್ ಡಿಸರ್ವಿಂಗ್. ಇನ್ನೂ ಇತ್ತು, ಆಟ ಇತ್ತು ಅವರಲ್ಲಿ, ಆಟ ತುಂಬ ಇತ್ತು. ಓಕೆ, ಜಗದೀಶ್. ಜಗದೀಶ್ ಸರ್ ಐ ಥಿಂಕ್ ಒಂದೊಂದ್ಸಲಿ ಸ್ಪ್ಲಿಟ್ ಪರ್ಸ್ನಾಲಿಟಿ, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಒಂದೊಂದ್ಸಲಿ ಸಡನ್ನಾಗಿ ಕೋಪ ಬಂದರೆ ಅವ್ರು ಏನು ಮಾತಾಡ್ತಾರೆ ಅವ್ರಿಗೆ ಗೊತ್ತಿರಲ್ಲ. ಹಂಸ. ಒಂದು ಇನ್ನಸೆಂಟ್ ನೈಸ್ ಪರ್ಸನ್ ವಿತ್ ಇನ್ನಸೆಂಟಾಗೆ ಸ್ವಲ್ಪ ಕನ್ಫ್ಯೂಷನ್ಸಲ್ಲಿ ಒಳಗಾಗಿರ್ಬೋದು ಹೊರತು ಐ ಥಿಂಕ್ ವೆರಿ ಹಾರ್ಟ್ಲಿ ವೆರಿ ನೈಸ್ ಪರ್ಸನ್. ಮಾನಸ. ತುಂಬ ನಗಿಸ್ತಾಯಿದ್ರು ಎಲ್ಲರೂ. ಆ್ಯಂಡ್ ಒಂದು ಎನರ್ಜಿ, ಹೈ ಎನರ್ಜಿ ಇರೋಂಥ ಒಂದು ಮನೆಯಲ್ಲಿ ಅವ್ರು ಇದ್ದರೆ ಅದೊಂದು ಸೌಂಡಿಂಗೇ ಒಂಥರ ಬೇರೆ ಥರ ಇರ್ತಾಯಿತ್ತು. ಅನುಷಾ. ಒಂದು ಫ್ರೆಂಡ್, ಡೆಫಿನೆಟ್ಲಿ ಒಂದು ಒಳ್ಳೆ ಫ್ರೆಂಡ್ಶಿಪ್, ಒಂದು ಒಳ್ಳೆ ಬಾಂಡಿಂಗು. ಆ್ಯಂಡ್ ಒಂದು ಏನಾದರೂ ಒಂದು ಲೋ ಫೀಲಿಂಗ್ ಅಂತ ಬಂದಾಗ, ಏನಾದರೂ ಬಂದಾಗ, ಒಂದು ಡಿಪೆಂಡೆನ್ಸಿ ಅಂತ ಬಂದಾಗ ಅವ್ರು ಇಮೋಷ್ನಲಿ ಕನೆಕ್ಟ್ ಆಗೋದು ಒಂದು ಫ್ರೆಂಡ್. ಐಶ್ವರ್ಯ. ಬಂಡಲ್ ಆಫ್ ಎನರ್ಜಿ, ಹಾರ್ಟ್ಲಿ ತುಂಬ ಒಳ್ಳೆ ಪರ್ಸನ್ನು. ಮನಸ್ಸಲ್ಲಿ ಒಂದು ಆಚೆ ಒಂದು ಇರೋಲ್ಲ, ತುಂಬ ಬಬ್ಲಿ ಪರ್ಸನ್. ಆ್ಯಂಡ್ ಒಳ್ಳೇದು ಬಯಸೋದು. ನನಗಂತೂ ತುಂಬ ಒಳ್ಳೇದು ಬಯಸಿದೆ. ಪ್ರತಿ ಒಂದ್ಸಲಿ ನಾನು ನಾಮಿನೇಟ್ ಆದಲ್ಲೂ ತುಂಬ ಒಳ್ಳೇದು ಬಯಸಂಥ ಒಂದು ವ್ಯಕ್ತಿ, ಒಳ್ಳೇದು ಬಯಸಂಥ ಒಂದು ವ್ಯಕ್ತಿ. ಶಿಶಿರು. ಸ್ಪಷ್ಟತೆ, ಕ್ಲಾರಿಟಿ ತುಂಬ ಇದೆ ಲೈಫಲ್ಲಿ. ಆ್ಯಂಡ್ ಒಂದು ಸ್ಟ್ಯಾನ್ಸ್ ಅಂತ ಇದೆ ಅವ್ರಿಗೇನು ಬೇಕು ಅಂತ. ಆ್ಯಂಡ್ ಅವ್ರ ಮಾತು ತುಂಬ ಚೆಂದ, ಮಾತು ತುಂಬ ಚೆಂದ. ಆ್ಯಂಡ್ ಮೆಚುರಿಟಿ ಲೆವೆಲ್ ತುಂಬ ಚೆನ್ನಾಗಿದೆ ಅವರು. ಮೋಕ್ಷಿತಾ ಅವ್ರ ವಾಯ್ಸ್ ತುಂಬ ಚೆಂದ, ಅವ್ರ ಸ್ಮೈಲ್ ತುಂಬ ಚೆಂದ. ಆ್ಯಂಡ್ ಇತ್ತೀಚೆಗೆ ಅವ್ರು ಆಡ್ತಾ ರೀತಿ ತುಂಬ ಚೆನ್ನಾಗಿ ಬ್ಲೂಮ್ ಆಗ್ತಾರೆ. ಗೌತಮಿ. ಪಾಸಿಟಿವಿಟಿ ಇದೆ, ತುಂಬ ಇದೆ. ವೆರಿ ಪಾಸಿಟಿವ್ ಪರ್ಸನ್. ಸ್ವಲ್ಪ ಸೈಲೆಂಟು. ಇನ್ನೂ ಈ ಮನೆಗೆ ನಾನು ಸೈಲೆಂಟ್ ಅಂದರೆ ಐ ಥಿಂಕ್ ಒಂದು ಪಕ್ಷ ನನಗಿಂತ ಸ್ವಲ್ಪ ಸೈಲೆಂಟ್ ಅಂದರೆ ಐ ಥಿಂಕ್ ಗೌತಮಿ ಅವರು. ಸೊ ಐ ಥಿಂಕ್ ರೈಟ್ ಟೈಮ್ ಇವಾಗ ಅವ್ರು ಸ್ವಲ್ಪ ಓಪನ್ ಅಪ್ ಆಗಲೇಬೇಕು. ಓಕೆ, ಮಂಜು ಅವರು. ಮಂಜು ಅವರು ಸ್ಟ್ರಾಟಜಿ ಪ್ಲೇಯರು. ಆಮೇಲೆ ಬಿಗ್ ಬಾಸ್ ಮನೇಲಿ ಟಾಸ್ಕ್ ವಿಷಯ ಅಂತ ಬಂದಾಗ ಐ ಥಿಂಕ್ ಒಂದು ಗೇಮ್ ಚೇಂಜರು ಮಾಡೋಣ. ಧನ್ರಾಜ್. ಹಾರ್ಟ್ಲಿ ಒಳ್ಳೆ ಪರ್ಸನ್ನು. ಮನಸ್ಸಲ್ಲಿರೋದನ್ನ ಇನ್ನೊಂದು ಸ್ವಲ್ಪ ಓಪನ್ ಅಪ್ ಆಗಿ ಹೇಳಬೇಕು. ಆ್ಯಂಡ್ ನೈಸ್ ಪರ್ಸನ್, ಒಳ್ಳೆ ಪರ್ಸನ್. ಹನುಮಂತು. ಮುಗ್ಧ ಮನಸ್ಸು ಇರೋಂಥ ಒಂದು ವ್ಯಕ್ತಿ. 100% ಆ್ಯಕ್ಟಿಂಗ್ ಅಂತೂ ಅಲ್ಲ, ಆ ಮನುಷ್ಯ ಇರೋದೇ ಹಂಗೆ. ಆ್ಯಂಡ್ ಐ ಥಿಂಕ್ ಪ್ಯೂರ್ ಹಾರ್ಟ್. ಗೋಲ್ಡ್ ಸುರೇಶ್. ತುಂಬ ಯೋಚನೆ ಮಾಡ್ತಾರೆ, ಸಿಕ್ಕಾಬಡೆ ಯೋಚನೆ ಮಾಡ್ತಾರೆ. ಆ ಯೋಚನೆ ಬಿಡಬೇಕು, ಬೇಗ ಕಾಲು ಸರಿ ಆಗಬೇಕು. ಆ್ಯಂಡ್ ಒಂದು ಫೈಟರ್. ಒಂದು ಟಾಸ್ಕ್ ಅಂತ ಬಂದಾಗ ನಾನು ಇದು ಕಾಲು ಏನಾದರೂ ಪ್ರಾಬ್ಲಮ್ ಇದ್ರೂ ನಿಂತ್ಕೊತೀನಿ ಅಂತ ಒಂದು ಫೈಟರ್. ಚೈತ್ರಕ ಬಗ್ಗೆ ಹೇಳ್ಬೇಕಂದ್ರೆ ಐ ಥಿಂಕ್ ತುಂಬ ನಾಲೆಜ್ ಇದೆ. ಒಂದು ನಾಲೆಜಬಲ್ ಪರ್ಸನ್ನು. ತುಂಬ ವಿಷಯಗಳು ತಿಳ್ಕೊಂಡಿರೋದು ಒಂದು ವ್ಯಕ್ತಿ. ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಆಟ ಇನ್ನೂ ಬೇರೆ ಥರನೇ ಶುರು ಆಗುತ್ತೆ. ತ್ರಿವಿಕ್ರಮ್. ಒಂದು ಬ್ರದರ್ಲಿ ಫಿಗರ್. ಐ ಥಿಂಕ್ ಒಂದು ತುಂಬ ಕನೆಕ್ಟ್ ಆಗಿರೋದು, ಒಂದು ಬಾಂಡಿಂಗ್ ಅಂತ ಬಂದಿರೋದು ಐ ಥಿಂಕ್ ತ್ರಿವಿಕ್ರಮ್ ಅವ್ರ ಜೊತೆ. ಐ ಥಿಂಕ್ ಒಂದು ಮೋರ್ ಲೈಕ್ ಬ್ರದರ್ಲಿ ಕನೆಕ್ಟ್. ಆ್ಯಂಡ್ ಟಾಸ್ಕ್ ವಿಷಯ ಅಂತ ಬಂದಾಗ ಅಗ್ರೆಷನ್ ಸೂಪರ್. ಓಕೆ, ಭವ್ಯ. ತುಂಬ ಒಳ್ಳೆ ಮನಸ್ಸು ಆ್ಯಂಡ್ ತುಂಬ ಸಾಫ್ಟ್ ನೇಚರು. ಬಟ್ ಟಾಸ್ಕ್ ಅಂತ ಬಂದಾಗ ಅವ್ರಿಗೋಸ್ಕರ ನಿಂತ್ಕೊಳೋದು ರೀತಿ ಆ್ಯಂಡ್ ಪರ್ಫಾರ್ಮ್ ಮಾಡೋ ರೀತಿ ತುಂಬ ಒಳ್ಳೆಯದು. ಆ್ಯಂಡ್ ಮನೆಯವ್ರ ಬಗ್ಗೆ ಒಂದು ಕಾಳಜಿ ಅಂತೂ ಇದ್ದೇ ಇದೆ ಅವ್ರಿಗೆ. ಶೋಭಾ. ಮಾತಲ್ಲಿ ತುಂಬ ತೂಕ ಇದೆ. ಅವ್ರು ಮಾತಾಡೋ ರೀತಿ ತುಂಬ ಚೆನ್ನಾಗಿದೆ. ಅವರು ಒಂದು ಗೇಮ್ ಚೇಂಜ್ ಮಾಡ್ಬೋದು ಇಲ್ಲಿಂದ. ರಜತ್. ಒಂದು ಎನರ್ಜಿ, ಫನ್, ಟೈಮಿಗೆ ಟೈಮ್ಲಿ ಜೋಕ್ಸ್ ಕ್ರ್ಯಾಕ್ ಮಾಡೋಂಥ ಒಂದು ವ್ಯಕ್ತಿ. ಆ್ಯಂಡ್ ಐ ಥಿಂಕ್ ಪ್ರತಿಯೊಬ್ಬರಿಗೂ ಒಂದು ಬೇರೆ ಥರನೇ ಒಂದು ಮನೆ ವಾತಾವರಣನೇ ಚೇಂಜ್ ಮಾಡೋ ಕೆಪಾಸಿಟಿ ಇರೋಂಥದ್ದು ರಜತ್.